ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಹಾಗೆ ಗೌತಮ ಆನಂದ್ ಹತ್ರ ಕೇಳ್ತಾ ಇದ್ದಾನೆ, ನೀನೇನು ಹೀರೋನಾ, ಅವರನ್ನು ಯಾಕೆ ಫೈಟ್ ಮಾಡಿದ್ದೀಯ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮೊಬೈಲ್ ಹೋಯ್ತಂತ ಅವನಿಂದ ಓಡಿದೆ, ನೋಡಿದರೆ ಅಲ್ಲಿ ತುಂಬ ಜನ ಇದ್ದರು, ಅವ್ರನಿಗೆ ಫೈಟ್ ಮಾಡಿದರು ಅಂತ. ಹಾಗೆ ಇಲ್ಲಿ ಗೌತಮ ಬೇಜಾರು ಮಾಡ್ಕೊಂಡು ಹೋಗ್ತಾನೆ, ನಿನಗೇನಾದರೂ ಆಗಿದ್ರೆ ನಾವೇನು ಮಾಡಲಿ ಅಂತ. ಹಾಗೆ ಅಪರ್ಣನನ್ನು ಹೋಗಿ ಸಮಾಧಾನ ಮಾಡುವಂತ ಆನಂದ್ ಹೇಳ್ತಾನೆ. ಹಾಗೆ ಆನಂದ್ ಮತ್ತು ಭೂಮಿಕ್ ಇಬ್ಬರು ಇರ್ತಾರೆ. ಅವಾಗ ಭೂಮಿಕ್ ಹೇಳ್ತಾಳೆ, ಸಾರಿ, ನನ್ನಿಂದಲೇ ನಿಮಗೆ ಈ ಥರ ಆಗಿರೋದು, ಅದಕ್ಕೆ ಸಾರಿ ಎಲ್ಲ ಯಾಕೆ ಕೇಳ್ತೀರಾ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಇದು ಹೇಗಾಯ್ತು ಅಂತ ಕೇಳ್ತಾಳೆ. ಅವಾಗ ಆನಂದ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಇನ್ ಕೇಸ್ ನಾನು ಫುಲ್ಲು ಕರೆಕ್ಟಾಗಿ ಹೇಳಿದರೆ ಭೂಮಿಗೆ ಪ್ರೆಗ್ನೆಂಟ್, ಬೇರೆ ಮನಸ್ಸಲ್ಲಿ ಅದೇ ಕೊರಗ್ತಾರೆ. ಸೊ ಅದು ಆ ಥರ ಕರೆಕ್ಟ್ ಹೇಳೋದು ಬೇಡ, ಬೇರೆ ರೀತಿ ಹೇಳುವ ಅಂತ. ಅದು ನಾನು ಕುಡ್ಕೊಂಡು ಜೊತೆ ಮಾತಾಡ್ತಾ ಇರುವಾಗ ಅಲ್ಲಿ ಒಂದು 4 ಪುಡಿ ರೌಡಿಗಳು ಬಂದಿದ್ದರು. ಅವ್ರ ಜೊತೆ ಮಾತಿಗೆ ಮಾತು ಬೆಳೆದು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ. ಅವರೆಲ್ಲ ಕೂಡಿ ನನಗೆ ಪೆಟ್ಟು ಕೊಟ್ಟರು ಅಂತ ಹೇಳ್ತಾನೆ. ನಿಜ ಹೇಳಿದರೆ ಅವನು ನೀನು ಯಾಕೆ ಬಾರಿಯೋದೆಲ್ಲ ಕೇಳ್ತಾನೆ, ಅದಕ್ಕೋಸ್ಕರ ನಾನು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೆ ಅಂತ. ಓದ್ ಕೆಲಸ ಏನಾಯಿತು, ಈ ಥರ ಟೈಮಲ್ಲಿ ಕೇಳಬಾರ್ದು, ಆದರೆ ಕೇಳ್ತೀನಿ ಅಂತ ಭೂಮಿ ಕೇಳ್ತಾಳೆ. ಏನು ಪ್ರಯೋಜನ ಇಲ್ಲ, ಕುಡುಕನಿಗೆ ಹೊಟ್ಟೆ ತುಂಬ ಕುಡಿಸಿದೆ ಆಯಿತು ಅಂತ ಹೇಳ್ತಾನೆ. ಹೌದಾ, ನಾವಿಷ್ಟು ಪ್ರಯತ್ನ ಮಾಡಿದ್ರು ಏನು ಯೂಸ್ ಇಲ್ಲ ನೋಡಿ, ನಿಮಗೆ ಬೇರೆ ಈ ಥರ ಆಯಿತು ಅಂತ ಭೂಮಿ ಕೇಳ್ತಾಳೆ. ಹಾಗೆ ಇಲ್ಲಿ ಜೀವನ ಹತ್ರ ಅವನ ಅಮ್ಮ ಎಲ್ಲ ತುಂಬ ಮಾತಾಡ್ತಾರೆ. ನಮ್ಮ ಹತ್ರ ಬಿಡು, ಮೈಮನ ಹತ್ರ ಆದರೂ ಕರೆಕ್ಟ್ ಆಗಿರೋ, ಈ ಕುಡಿತದಿಂದ ಮನೆಯಲ್ಲಿ ಯಾವತ್ತೂ ಶಾಂತಿ ಇಲ್ಲ, ಎಷ್ಟೋ ದಿನ ನಾನು ನಿದ್ದೆನೇ ಮಾಡಿಲ್ಲ. ಹಾಗೆ ಅಪೇಕ್ಷಣೆ ಹೇಳ್ತಾಳೆ, ಅಕ್ಕನ ಮದುವೆ ಆಗ್ತಾನಕ ನಾನು ಯಾರನ್ನು ಮದುವೆ ಆಗೋದಿಲ್ಲ ಅಂತಲೂ ಹೇಳ್ತಿದ್ದೆ. ಈ ಥರ ತುಂಬ ಹೇಳ್ತಾರೆ, ಯಾಕೆಂದರೆ ಅವರಿಗೆಲ್ಲ ಸಾಕಾಗಿದೆ ಜೀವ ಡೈಲಿ ಕುಡಿತಾ ಬರೋದು, ಈ ಥರ ಬಿಹೇವಿಯರ್ ಚೇಂಜ್ ಆಗಿದೆ. ಅವನು ತುಂಬ ಸಾಧು ಸ್ವಭಾವದವನು, ಬಟ್ ಇವಾಗ ಸಡನ್ನಾಗಿ ಈ ಥರ ಚೇಂಜ್ ಆಗಿರೋದು ಅದು ಗೊತ್ತು ಅವರಿಗೆ ಭೂಪತಿಯಿಂದ ಅಂತ. ಬಟ್ ಅವನು ಭೂಪತಿಯನ್ನು ನಂಬಿ ಗೌತಮ್ನ ವಿರುದ್ಧ ಇದು ಮಾಡ್ತಾ ಇದ್ದಾನೆ, ಎಲ್ಲರ ಹತ್ರ ರೂಢಾಗಿ ಬಿಹೇವ್ ಮಾಡ್ತಾನೆ. ಅದರಿಂದಾಗಿ ಹಾಗೆ ಜೀವ ಎಲ್ಲರ ಹತ್ರ ಸಾರಿ ಕೇಳ್ತಾನೆ. ಹಾಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು ನಾನು ಕುಡಿಯೋದ್ರಿಂದಲ್ಲ, ನಾನಿನ್ನೂ ಕುಡಿಯಲ್ಲ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಗೌತಮ್ನ ಅಮ್ಮನಿಗೆ ಸುಧಾ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬಂದಿರ್ತಾರಲ್ಲ, ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ, ಈಗ ಚೆನ್ನಾಗಿ ಆಗಿದ್ದಾರೆ, ಈ ಕೋರ್ಸು ಹಂತವಾಗಿ ಮಾಡುವ, ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ, ನೀವು ಇವಾಗ ಮನೆಗೆ ಹೋಗ್ಬೋದು ಅಂತ ಸುಧಾ ಕೇಳ್ತಾಳೆ. ಚೆನ್ನಾಗಿ ಆಗಿದ್ರೆ, ಹೌದು ಇವಾಗ ಇಂಪ್ರೂವ್ಮೆಂಟ್ ಇದೆ, ಅದನ್ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಹಾಗೆ ಇಲ್ಲಿ ಗೌತಮ್ ಭೂಮಿಕಾ ಮನೆಗೆ ಬಂದಿರ್ತಾರೆ. ಆವಾಗ ಶಕುಂತಲೆ ಕೇಳ್ತಾಳೆ, ಏನಾಯಿತು. ಅವನು ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಈ ಥರ ಪೊಲೀಸ್ ಹತ್ರ ಮಾತಾಡಿ ಅಪರ್ಣ ಮತ್ತು ಆನಂದಿಗೆ ಈ ಥರ ಆಗಿದೆ ಎನ್ಕ್ವೈರಿ ಮಾಡಲಿಕ್ಕೆ. ಆವಾಗ ಶಕುಂತಲೆ ಕೇಳ್ತಾಳೆ ಏನಾಗಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಆನಂದ್ ಮೇಲೆ ಅಟ್ಯಾಕ್ ಆಗಿದೆ, ಅವನಿಗೆ ಮೊಬೈಲ್ ಲ್ಯಾಪ್ಟಾಪ್ಗೋಸ್ಕರ, ಬಟ್ ಅವನಿಗೆ ಬಿದ್ದ ಪೆಟ್ಟು ಮಾತ್ರ ಬೇರೆ ರೀತಿ ಇದೆ, ಅದರಿಂದಾಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಅಂತ. ಹಾಗೆ ಗೌತಮ್ ಹೇಳ್ತಾನೆ, ಯಾರೇ ಮಾಡಿದರೂ ಆಯಿತು, ಅವರಿಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ. ಅದಕ್ಕೆ ಶಕುಂತಲನ ಅಣ್ಣ ಕೇಳ್ತಾನೆ, ಯಾರು ಮಾಡಿರ್ಬೋದು, ಅವನಿಗೆ ಯಾರ ದ್ವೇಷ ಇದೆ ಅಂತ. ಇನ್ಯಾರು ಭೂಪತಿ ಮಾಡಿಸ್ಬೇಕು, ಇಲ್ಲದ್ರೆ ಬೇರೆ ಯಾರು ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕು, ಆದರೆ ಯಾರು ಮಾಡಿದ್ದಾರೆ ಅವರಿಗೆ ಮಾತ್ರ ನರಕ ತೋರಿಸ್ತೀನಿ ಅಂತ ಹೇಳ್ತಾನೆ. ಆನಂದ್ ಈಗ ಹೇಗಿದ್ದಾನೆ ಅಂತ ಶಕುಂತಲೆ ಕೇಳ್ತಾಳೆ. ಯಾಕೆಂದರೆ ಶಕುಂತಲೆಗೆ ಗೊತ್ತಿರುವ ಪ್ರಕಾರ ಅವನು ಸತ್ತು ಹೋಗಿದ್ದಾನಂತ ನ್ಯೂಸ್ ಬಂದಿರೋದು. ಅದಕ್ಕೆ ಅವನು ಹೇಳ್ತಾನೆ, ದೇವರ ದಯಿಂದ ಏನು ಪ್ರಾಣಕ್ಕೆ ಅಪಾಯ ಇಲ್ಲದೆ ಪಾರಾಗಿದ್ದಾನಂತ. ಆವಾಗ ಗೌತಮ್ ಹೇಳ್ತಾನೆ, ಇನ್ ಕೇಸ್ ಅವನಿಗೆ ಏನಾದರೂ ಆಗಿದರೆ ನಾನೇನೋ ಆಗ್ತಿದ್ನೇ ಏನೋ ಅಂತ. ಹಾಗೆ ಇಲ್ಲಿ ಶಕುಂತಲೆ ಅಣ್ಣ ಅಂದ್ಕೊಳ್ತಾನೆ, ಅವನಿಗೆ ಸತ್ತಿಲ್ವ ಇನ್ನು ಅಂತ. ಹಾಗೆ ಗೌತಮ್ ಹೋದ್ಮೇಲೆ ಕೇಳ್ತಾಳೆ ಶಕುಂತಲೆ, ಅಲ್ಲ ಆನಂದ್ ಅಲ್ಲಿಗೆ ಯಾಕೆ ಹೋದ, ಅವನು ನಿಮ್ಮ ಜೊತೆನೇ ಬಂದಿದ್ದಲ್ಲ. ಹೌದು, ಕೆಲಸ ಅಂತಲೇ ಹೋಗಿದ್ರು, ಆದರೆ ಆಮೇಲೆ ಏನಾಯ್ತು ಅಂತ. ಶಕುಂತಲೆ ಬೇಕಂತಾನೆ ಭೂಮಿಕಾನಿಗೆ ಹೇಳ್ತಾಳೆ, ಆದಾಗಿ ನಿನಗೇನಾದರೂ ಆಗಿದ್ದರೆ ನೀನು ಪ್ರೆಗ್ನೆಂಟು ಅಲ್ವಾ, ಯೋಚನೆ ಮಾಡಬೇಕು ಅಂತ. ನೀನು ಇಲ್ಲೇ ಇದ್ದು ಕೇರ್ ತಗೋಬೇಕಿತ್ತು, ನೀನು ಅಲ್ಲಿಗೆ ಹೋಗಿದ್ಯಾ ಅವ್ರ ಜೊತೆ. ಇನ್ ಕೇಸ್ ಏನಾದರೂ ಆಗಿದ್ದರೆ ಮಗುವಿನ ಗತಿ ಏನು, ನೀನು ಕೇರ್ಫುಲ್ ಆಗಿರಬೇಕಲ್ವ, ನೀನು ಟೀಚರ್ ಅಲ್ವಾ ಅಂತ ಹೇಳ್ತಾಳೆ. ಬೇಕಂತಾನೆ ಗೊತ್ತಲ್ವ, ಅವಳ ಭೂಮಿಕಾ ಇವಳ ಬಗ್ಗೆ ಕಂಡುಹಿಡ್ಲಿಕ್ಕೆ ಹೋಗಿದ್ಲಂತ. ಇನ್ ಕೇಸ್ ಇನ್ನು ನೀನು ಹೋಗ್ಬೇಕಾದ್ರೆ ಬಾಡಿಗಳು ಕರ್ಕೊಂಡೋಗು, ನಿನಗೇನಾದರೂ ಆದರೆ ಮಗುನೂ ಮುಖ್ಯ ನಮಗೆ, ನೀನು ಮುಖ್ಯ, ಮತ್ತು ನಾವು ಸಂಕಟ ಪಡಬೇಕಾಗುತ್ತೆ ಅಂತ ಬೇಕಂತ ನಾಟಕ ಮಾಡ್ತಾಳೆ ಶಕುಂತಲೆ. ಹಾಗೆ ಇಲ್ಲಿ ದಿಯನ್ ಮನೆಗೆ ಮಲ್ಲಿ ಬಂದಿರ್ತಾಳೆ. ನೀನು ಯಾಕೆ ಬಂದಿದ್ದೀಯ ಅಂತ ಕೇಳ್ತಾಳೆ. ಒಳಗೆ ಕರೆಯೋಕ್ಕಿಲ್ವ ಅಂತ ಹೇಳ್ತಾಳೆ. ಮಲ್ಲಿ ಬಾ ಅಂತ ಕರೀತಾಳೆ. ಆವಾಗ ದಿಯಾ ಕೂತ್ಕೊಂಡು ನಾಟಕ ಮಾಡ್ತಾಳೆ, ಏನು ಬಂದಿದ್ದು ಅಂತ. ಅದಕ್ಕೆ ಮಲ್ಲಿ ಹೇಳ್ತಾಳೆ ನಿಂತ್ಕೊಂಡು, ನಾನು ನಿನ್ನ ಮನೆ ಬಂದಾಗ ತುಂಬ ಹೆದರಿಸ್ಬಿಟ್ಟೆ, ಅದಕ್ಕೆ ಸಾರಿ ಕೇಳುವಂತ ಬಂದೆ ಅಂತ.
ಅಲ್ಲ ನೀನು ಬಂದಿದ್ದು ನೋಡಿದರೆ ತುಂಬ ಎದುರಿಸ್ಲಿಕ್ಕೆ ಬಂದಿದ್ದೆ ಅಂದ್ಕೊಂಡಿದ್ದೆ. ನೋಡಿದರೆ ನೀನು ಭಯಪಟ್ಟು ಸಾರಿ ಕೇಳಲಿಕ್ಕೆ ಬಂದಿದ್ದೀಯಾ. ದಿಯಾ ಅವರೇ ಸಾರಿ ಅಂತ ಕೇಳ್ತಾಳೆ. ಪ್ಲೀಸ್ ನನ್ನ ಗಂಡನ ನನಗೆ ಬಿಟ್ಕೊಡಿ, ಅವರಂದರೆ ನನಗೆ ಪ್ರಾಣ, ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರು, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ದಿಯಾ ಹೇಳ್ತಾಳೆ, ನಿನ್ನ ನೋಡಿದರೆ ನಗಬೇಕು ಅಳಬೇಕು ಗೊತ್ತಾಗ್ತಿಲ್ಲ, ನಿನ್ನ ಗಂಡನನ್ನು ಖುಷಿಯಾಗಿ ಇಟ್ಕೊಳ್ಳುವ ಕೆಪಾಸಿಟಿ ನಿನಗಿಲ್ಲ, ಅದಕ್ಕೆ ನನ್ನ ಹತ್ರ ಬಂದಿದ್ದಾನೆ ಅಂತ. ಅದು ಫಸ್ಟ್ ತಿಳ್ಕೊ. ಅದು ಬಿಟ್ಟು ಇಲ್ಲಿ ಬಂದು ನಮ್ಮ ಮಧ್ಯೆ ಬರಬೇಡ ಅಂತ ಹೇಳಬೇಡ, ನೀನು ನಮ್ಮ ಮಧ್ಯೆ ಬಂದಿರೋದಂತ ದಿಯಾ ಹೇಳ್ತಾಳೆ. ನಿಜವಾದ ಹೆಂಡತಿ ನಾನು, ನಿಜವಾದ ಹೆಂಡತಿ ಪ್ರೀತಿ ನಾನೇ ಕೊಡ್ತಾ ಇರೋದು ಅಂತ ಹೇಳ್ತಾನೆ. ಹಾಗೆ ದಿಯಾ ಅಂತೂ ತುಂಬ ಅವಳನ್ನು ಇನ್ಸಲ್ಟ್ ಮಾಡ್ತಾಳೆ. ನಿನ್ನನ್ನು ಯಾವುದು ನೋಡಿ ಅವನು ಮದುವೆ ಆಗಿದ್ದಾನ, ನಾನಂತೂ ಮದುವೆ ಆಗ್ತಿರ್ಲಿಲ್ಲ, ನಿನ್ನ ನೋಡಿದ್ರೆ ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ, ಹಂಗೆ ತುಂಬ ಇನ್ಸಲ್ಟ್ ಮಾಡ್ತಾಳೆ. ಹಾಗೆ ನಾನು ಜೈನ ಮುಖ ನೋಡಿ ನಿನ್ನನ್ನು ಕ್ಷಮಿಸಿದ್ದೀನಿ ಅಂತಲೂ ಹೇಳ್ತಾಳೆ. ಇಲ್ಲಿ ಶಕುಂತಲ ಮತ್ತು ಅವರ ಅಣ್ಣ ಮಾತಾಡ್ತಾ ಇದ್ದೆ, ನಾವೇನೋ ಅಂದ್ಕೊಂಡ್ರೆ ಏನೋ ಆಯಿತು, ಅವನು ಸಾಯ್ತಾನೆ ಅಂತ ಅಂದ್ಕೊಂಡ್ರೆ ಇನ್ನು ಬದುಕಿ ನಮಗೆ ಕಾಟ ಕೊಡ್ತಾನಲ್ಲ ಅಂತ. ಅಲ್ಲ, ಅವರನ್ನು ನಂಬಿ ನಾವು ಕೆಟ್ಟೋದೆವು, ಅವನಿಗೆ ಸಾಯಿಸಿ ಅಂದರೆ ಅರ್ಧ ಕೆಲಸ ಮಾಡಿ ಬಂದಿದ್ದಾರೆ, ಅರ್ಧ ಕೆಲಸ ಗೊತ್ತಿರೋರಿಗೆ ಕೆಲಸ ಕೊಟ್ಟರೆ ಹೀಗೆ ಆಗೋದು ಅಂತ ಬೈತಾ ಇರ್ತಾಳೆ ಶಕುಂತಲ. ಅಯ್ಯೋ ಸಿಸ್ಟ್ರ್, ಅವನು ಈಗ ಆ ಗೌತಮ್ ಅಣ್ಣಂದಿಗೆ ಪೆಟ್ಟಾಗಿದೆ ಅಂತ ತುಂಬ ಟೆನ್ಷನಲ್ಲಿದ್ದಾನೆ, ಬಿಡದ ಬೇತಾಳ ಥರ ಕೇಸಿಂದ ಹೋಗ್ತಾನೆ. ಆವಾಗ ನಮಗೆ ಉಳಿಗಾಲ ಇಲ್ಲ, ಈಗ ನಮಗೆ ಗ್ರಾಚಾರ ಕೆಟ್ಟಿದೆ ಸಿಸ್ಟರ್. ಇನ್ ಕೇಸ್ ನಂಜಿ ಏನಾದರೂ ಸಿಕ್ಕಾಕೊಂಡ್ರೆ ನಮಗೆ ನಂಜಿ ಬಂದು ಜ್ವರ ಬರೋದು ಗ್ಯಾರಂಟಿ ಅಂತ ಹೇಳ್ತಾನೆ. ಗೌತಮ್ ಏನಾದರೂ ಅದರಲ್ಲಿ ನಿಜ ಗೊತ್ತಾದರೆ ಅವನ ನಮ್ಮನ್ನು ಸುಮ್ಮನೆ ಬಿಡಲ್ಲ, ನಿಮ್ಮ ದೇವರಂತ ಮಗ ಅಂತ ಹೇಳ್ತಾನೆ. ಸಿಸ್ಟರ್, ನನಗೆ ಅದನ್ನ ಥಿಂಕ್ ಮಾಡೋಕ್ಲಿ ಟೆನ್ಷನ್ ಆಗುತ್ತೆ, ಏನು ಮಾಡೋದು ಸಿಸ್ಟರ್ ಅಂತ ಕೇಳ್ತಾನೆ. ಅದಕ್ಕೆ ಏನಾಗಲ್ಲ, ಗೌತಮಿಗೆ ಯಾರು ಅಟ್ಯಾಕ್ ಮಾಡಿರೋದು ಅಂತ ಇನ್ನೂ ಗೊತ್ತಿಲ್ಲ. ಹಾಗೆ ಈ ಕೇಸನ್ನು ಅಲ್ಲಿದ್ದು ಲೋಕಲ್ ಪೊಲೀಸೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವರಿಗೆ ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಆ ನಂಜಿನ ಆ ಊರಲ್ಲಿಲ್ಲ, ಅವನ ಗಂಡನೂ ಆ ಊರಲ್ಲಿಲ್ಲ, ಹಾಗೆ ಆ ಹುಡುಗರು ಬೇರೆ ಪ್ಲೇಸಿಂದ ಬಂದಿರೋದು, ಅದರಿಂದ ಅಲ್ಲಿಗೆ ಬರಲಿಕ್ಕೆ ಸಾಧ್ಯತೆ ಕಮ್ಮಿ ಇದೆ ಅಂತ. ಹಾಗೆ ಅಪ್ಪಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು, ಪೊಲೀಸರಿಗೆ ಏನು ಬೇಕು ಕೊಟ್ಟು ಆ ಕೇಸ್ ಮುಚ್ಚಾಕಿಸುವ ಅಂತ ಹೇಳ್ತಾಳೆ. ಇನ್ನೊಂದು ವಿಷಯ, ಭೂಮಿಕಾ ಇನ್ನೂ ಗೌತಮ್ಗೆ ಈ ವಿಷಯ ಹೇಳಿಲ್ಲ, ಅದರಿಂದಾಗಿ ಶಕುಂತಲ ಮೇಲೆ ಯಾವುದೇ ಡೌಟ್ ಇಲ್ಲ ಗೌತಮ್ಗೆ. ಇನ್ ಕೇಸ್ ಗೊತ್ತಾದರೆ ಅವ್ರ ಮೇಲೆ ಡೌಟ್ ಒಂದು ಸಲ ಪಟ್ಟರೆ ಅವನು ಬಿಡಲ್ಲ, ಆ ಭಯ ಶಕುಂತಲನಿಗೆ ಈಗ ಇದೆ. ಅದು ಒಂದು ಅವರಿಗೆ ಪ್ಲಸ್ ಪಾಯಿಂಟ್. ಇಲ್ಲದ್ರೆ ಈ ಟೈಮಲ್ಲಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರ್ತಾನೆ. ಹಾಗೆ ಇಲ್ಲಿ ಜಯದೇವು ಭೂಪತಿ ಹತ್ರ ಬರ್ತಾನೆ. ಏನು ವಿಲನಕ್ಕೆ ಏನು ಮಾಡ್ತಿದ್ದೀರಾ, ಜ್ಯೂಸ್ ಅಂತ ಹೇಳ್ತಾನೆ. ಆ ಜ್ಯೂಸ್ ಕುಡಿತೀನಿ ಅಂತ ತರಲಿಕ್ಕೆ ಹೋಗ್ತಾಳೆ ಅಸಿಸ್ಟೆಂಟ್. ಹಾಗೆ ನೀವು ಈ ಥರ ವಿಲನ್ ಜ್ಯೂಸ್ ಕುಡಿತಾ ಇದ್ದರೆ ವಿಲನ್ ಅನ್ನೋ ಟೈಟಲಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಆಗ್ಬೇಕು ಅಂದ್ಕೊಂಡಿದ್ದ ವಿಷಯ ಆಗ್ತಾ ಇದೆ ಅಲ್ಲ, ಆನಂದ್ಗೆ ಅಟ್ಯಾಕ್ ಆಗಿದ್ದೆಲ್ಲ ಅದು ನಾನು ಮಾಡಬೇಕಂತ ಇರುವ ವಿಷಯ ಅಂತ. ಇದು ಜಯದೇವನಿಗೆ ಹೊಸ ವಿಷಯ ಆಗಿರುತ್ತೆ, ಇವನಿಗೆ ಗೊತ್ತಿರಲ್ಲ. ಆಗಿರೋ ವಿಷಯ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೀನಿ ಅಂತ ಭೂಪತಿ ಹೇಳ್ತಾಳೆ. ಇನ್ ಕೇಸ್ ಭೂಪತಿ ಹತ್ರ ಇನ್ವೆಸ್ಟಿಗೇಷನ್ ಬಂದು ಭೂಪತಿ ಮಾಡಿಲ್ಲ ಅಂತ ಗೊತ್ತಾದರೆ ಗೌತಮ್ ಬೇರೆ ಕಡೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಇನ್ ಕೇಸ್ ನನ್ನ ಜಯಮ್ಮ ಥರ ಏನಾದರೂ ಸುಳಿವು ಸಿಕ್ಕಿದ್ರೆ ಶಕುಂತಲ ಸಿಗೋ ಚಾನ್ಸಸ್ ಇದೆ. ಇಲ್ಲದ್ರೆ ಇಲ್ಲೇ ಈ ಕೇಸನ್ನು ಅವರು ಸಾಲ್ವ್ ಮಾಡ್ತಾರೆ ಹಣ ಕೊಟ್ಟು. ನೋಡುವ ನೆಕ್ಸ್ಟ್ ಏನಾಗುತ್ತೆ, ಶಕುಂತಲ ಸಿಕ್ಕಿ ಬೀಳ್ತಲ್ಲ, ಇಲ್ಲ ಈ ಕೇಸ್ ಇಲ್ಲೇ ಸಾಲ್ವ್ ಆಗುತ್ತಾ ಅಂತ ನೋಡುವ.